ಚಿಂತಾಮಣಿಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆ. ರೈತರ ಹಿತಕ್ಕೆ ಕಣ್ಣು ತೆರೆದುಕೊಳ್ಳಬೇಕೆಂದು ಸಿಕಲ್ ರಾಮಚಂದ್ರಗೌಡ ಆಗ್ರಹ. ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಗಳನ್ನು ತೀವ್ರವಾಗಿ ಖಂಡಿಸಿರುವ ಬಿಜೆಪಿ ನಾಯಕರು ಚಿಂತಾಮಣಿಯಲ್ಲಿ ಪ್ರತಿಭಟನೆ ನಡೆಸಿದರು. ಚಿಂತಾಮಣಿ ನಗರದ ಆಜಾದ್ ಚೌಕದಿಂದ ಡಬಲ್ ರಸ್ತೆ ಮೂಲಕ ಪ್ರತಿಭಟನೆ ಮೆರವಣಿಗೆ ನಡೆಸಿ ಕಾಂಗ್ರೆಸ್ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ತಾಲೂಕು ಕಚೇರಿ ಬಳಿ ತೆರಳಿ ತಹಶೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಸಿಡ್ಲಘಟ್ಟ. ಕರೆ ಮಾಡಿ 8861043315. ಈ ವೇಳೆ ಮಾತನಾಡಿದ ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಅವರು, ಕಾಂಗ್ರೆಸ್ ಸರ್ಕಾರ ಚುನಾವಣೆ ಮೊದಲು ನೀಡಿದ್ದ ಭರವಸೆಗಳು ರೈತರಿಗೆ ದ್ರೋಹ ಮಾಡುತ್ತಿದೆ ಎಂದು ತೀವ್ರ ಟೀಕೆ ಮಾಡಿದರು. 5 ಭಾಗ್ಯಗಳನ್ನು ಘೋಷಿಸಿ 136 ಸೀಟ್ ಗೆದ್ದ ಕಾಂಗ್ರೆಸ್ ಇವತ್ತು ತನ್ನ ಭರವಸೆಗಳನ್ನೇ ಮರೆತಿದೆ. ಹೆಣ್ಣು ಮಕ್ಕಳಿಗೆ ಬದುಕು ಫ್ರೀ ಅಂದರು. ಆದರೆ ಆ ಭರವಸೆ ಇಂದು ಕೆಂಪು ಬಸ್ಸುಗಳ ಮಟ್ಟಿಗೆ ಮಾತ್ರ ಸೀಮಿತವಾಗಿದೆ. 5 ಗ್ಯಾರಂಟಿಗಳು ಎಂಬುದು ಕೇವಲ ಘೋಷಣೆಯಾಗಿ ಉಳಿದಿದೆ. 2 ವರ್ಷ ಕಳೆದರೂ ಒಂದನ್ನು ಸಹ ಸಂಪೂರ್ಣವಾಗಿ ಜಾರಿಗೆ ತಂದಿಲ್ಲ ಎಂದು ಆರೋಪಿಸಿದರು. ರೈತರ ಸಮಸ್ಯೆ ಬಗ್ಗೆ ಮಾತನಾಡಿದ ಅವರು, ಬೆಲೆಯಲ್ಲಿ ರೈತರು ಕಂಗಾಲಾಗಿದ್ದಾರೆ. ಕೋಲಾರ, ಚಿಕ್ಕಬಳ್ಳಾಪುರ ಮಾವು ರೈತರು ಈ ಬಾರಿ ಸಂಪೂರ್ಣ ನಷ್ಟದಲ್ಲಿದ್ದಾರೆ. ಸರ್ಕಾರ ಘೋಷಿಸಿದ್ದ ಬೆಂಬಲ ಬೆಲೆ ಕೂಡ ಇನ್ನೂ ಕೈಗೆ ಸಿಕ್ಕಿಲ್ಲ ಎಂದು ಹೇಳಿದರು. ಮೆಕ್ಕೆಜೋಳದ ಬಗ್ಗೆ ಕೇಂದ್ರ ಸರ್ಕಾರ ನಿಗದಿ ಮಾಡಿದ ಬೆಲೆ ಇದ್ದರೂ ರಾಜ್ಯ ಸರ್ಕಾರ ಖರೀದಿ ಕೇಂದ್ರಗಳನ್ನು ತೆರೆಯದೆ ರೈತರನ್ನು ಸಂಕಷ್ಟಕ್ಕೆ ತಳ್ಳುವ ಕೆಲಸ ಮಾಡುತ್ತಿದೆ ಎಂದು ಅವರು ಆರೋಪಿಸಿದರು. ಇನ್ನು ರೈತರು ಹಾಳಾದರೆ ದೇಶ ಹಾಳಾಗುತ್ತದೆ ಎಂಬುದನ್ನು ಸರ್ಕಾರಕ್ಕೆ ತಿಳಿದೇ ಇಲ್ಲ. ರೈತರನ್ನು ಹಾಳು ಮಾಡುತ್ತಿರುವ ಈ ಸರ್ಕಾರಕ್ಕೆ ಇನ್ನು 2 ವರ್ಷ ಮಾತ್ರ ಬಾಕಿ. ಕನಿಷ್ಠ ಈಗಲಾದರೂ ಕಣ್ಣು ತೆರೆದು ರೈತರ ಪರವಾಗಿ ಕೆಲಸ ಮಾಡಬೇಕೆಂದು ರಾಮಚಂದ್ರಗೌಡ ಎಚ್ಚರಿಕೆ ನೀಡಿದರು. ರಾಜ್ಯ ಬಿಜೆಪಿ ಅಧ್ಯಕ್ಷ BY ವಿಜಯೇಂದ್ರ ಅವರ ಕರೆ ಮೇರೆಗೆ ಈ ಧರಣಿ ಪ್ರತಿಭಟನೆ ಆಯೋಜನೆಗೊಂಡಿದ್ದು, ರೈತರ ಹಿತಕ್ಕಾಗಿ ಹೋರಾಟ ಮುಂದುವರಿಯುತ್ತದೆ ಎಂದು ಅವರು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಗೋಪಿನಾಥ್, ಅರುಣ್ ಕುಮಾರ್ ಸೇರಿದಂತೆ ರಾಜಶೇಖರ್, ದೇವರಾಜ್, ಪ್ರದೀಪ್, ಬಟ್ಲಹಳ್ಳಿ ಸೀನಣ್ಣ, ರಾಜುಲು, ಶಿವ, ಶ್ರುತಿ, ಆಂಜಿನಪ್ಪ, ಮುನಿರಾಜು, ಶಿವಾರೆಡ್ಡಿ, ಮನೋಹರ್, ಕುರಟಳ್ಳಿ ಮಂಜು, ಮಂಜುನಾಥ್, ನಾಗರಾಜ್, ಆಂಜಿರೆಡ್ಡಿ, ಅಶೋಕ್, ಮಹೇಶ್ ಬೈ, ಗೋವಿಂದರಾಜು ಸೇರಿದಂತೆ ಇತರರು ಹಾಜರಿದ್ದರು. ಈ ದಿನ ಏನು ರೈತರ ಪರವಾಗಿ ನಿಲ್ತೀವಂತ ಬಿಟ್ಟಿ ಭಾಗ್ಯಗಳನ್ನ 5 ಭಾಗ್ಯಗಳನ್ನ ಘೋಷಣೆ ಮಾಡಿ 136 ಸೀಟ್ ತಗೊಂಡು ಕಾಂಗ್ರೆಸ್ಸು ಇವತ್ತು ಭಾಗ್ಯಗಳಿಗೂ ದ್ರೋಹ ಮಾಡ್ತಾ ಇದ್ದಾರೆ, ರೈತರಿಗೂ ದ್ರೋಹ ಮಾಡ್ತಾ ಇದ್ದಾರೆ. ಇವತ್ತು ಏನು ಭಾಗ್ಯಗಳಲ್ಲಿ ಕೂಡ ಹೇಳಿರ್ತಕ್ಕಂಥ ಮಾತು, ಒಂದು ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ, ಹೆಣ್ಮಕ್ಳಿಗೆಲ್ಲ ಬಸ್ ಫ್ರೀ ಅಂದ್ರು. ಯಾವುದು ಬರೀ ಕೆಂಪು ಬಸ್ಸು, ಡಕೋಟಾ ಬಸ್ 5 ಗ್ಯಾರಂಟಿ ಕೂಡ ಅವ್ರು ನಡ್ಸ್ಕೊತಾ ಇಲ್ಲ. ಇವತ್ತು 2.5 ವರ್ಷ ಆಗಿದೆ ಸೀಟು ಹಂಚಿಕೆಯಲ್ಲಿ. ಇವತ್ತು ನಾಟಿ ಕೋಳಿನ ತಿನ್ಕೊಂಡು ಅವ್ರ ಅಧಿಕಾರಕ್ಕೆ ಅವ್ರೇನು ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ದಿನ ಬೆಳಿಗ್ಗೆ ಅಂದ್ರೆ ನಾವು ಟಿವಿಗಳಲ್ಲಿ ನೋಡ್ತಕ್ಕಂಥ ಕೆಲಸ ಆಗಿದೆ. ರೈತರು ಕಂಗಾಲಾಗಿದ್ದಾರೆ. ಕಬ್ಬಿನ ನಮ್ಮ ಬೆಳೆಗೆ ಸಕ್ಕರೆ ಕಾರ್ಖಾನೆಗಳಿಗೆ ಮಹಾರಾಷ್ಟ್ರ ಪಕ್ಕದಲ್ಲೇ ಇದೆ, ಬೆಳಗಾಂಗೆ ಪಕ್ಕದಲ್ಲಿರ್ತಕ್ಕಂಥ ರೈತರಿಗೆ ಮಹಾರಾಷ್ಟ್ರದಲ್ಲಿ 3,500 ಕೊಡ್ತಾರೆ. ಇಲ್ಲಿ ಸುಮಾರು ತಿಂಗಳುಗಟ್ಟಲೆ ರೈತರು ರಾತ್ರಿ ಎಲ್ಲ ಧರಣಿ ಮಾಡಿದ್ರು ಕೂಡ ಇದುವರೆಗೂ ಅವ್ರು ಯಾವುದೇ ಕಾರಣಕ್ಕೆ ಅವ್ರು 3,500 ಕೊಡೋಕ್ಕೆ ಅವ್ರ ಕೈಯಲ್ಲಿ ಒಪ್ಪಂದ ಮಾಡ್ಕೊಳಕ್ಕೆ ಆಗಲೇ ಇಲ್ಲ. ಅದ್ರ ಜೊತೆಗೆ ಇವತ್ತು ಮೆಕ್ಕೆಜೋಳ ಬೆಳೀತಾ ಇದ್ರೆ ಎಲ್ಲ ದಾರಿಗೆ ಸುರಿತಾ ಇದ್ದಾರೆ. ಕೇಂದ್ರ ಸರ್ಕಾರ ಇವತ್ತು ನಿಗದಿ ಪಡೆದಿದ್ದು, ಕೇಂದ್ರ ಸರ್ಕಾರ ಹೇಳೋದ್ ಪ್ರಕಾರ ರಾಜ್ಯ ಸರ್ಕಾರದಲ್ಲಿ ಒಂದು ಖರೀದಿ ಕೇಂದ್ರ ಓಪನ್ ಮಾಡೋಕ್ಕೆ ಆಗಿಲ್ಲ. ಅದು ಬೇಕಾಗಿಲ್ಲ. ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾವು ಬೆಳೀತಕ್ಕಂಥ ಜನರಿಗೆ ಈ ಬಾರಿ ಮಾವನ್ನ ಎತ್ಕೊಂಡು ಹೋಗ್ಬಿಟ್ಟು ಮಾವಿನ ಕಿತ್ತೇ ಇಲ್ಲ. ಬೆಂಬಲ ಬೆಲೆ ಘೋಷಣೆ ಮಾಡಿತ್ತು, ಇದುವರೆಗೂ ರೈತರಿಗೆ ಬೆಂಬಲ ಬೆಲೆ ಕೊಟ್ಟಿಲ್ಲ. ರೈತರ ಪರವಾಗಿ ಸರ್ಕಾರ ಇಲ್ಲ, ರೈತರನ್ನ ಹಾಳು ಮಾಡ್ತಾ ಇದ್ದಾರೆ. ರೈತರು ಹಾಳು ಮಾಡಿದ್ರೆ ಈ ದೇಶ ಹಾಳಾಗುತ್ತೆ, ಊಟ ಸಿಗಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ. ರೈತರು ಬರೋ ನಿಲ್ಬೇಕು. ಅವ್ರ ಸರ್ಕಾರ 2.5 ವರ್ಷ ಕೊಟ್ಟಿರ್ತಕ್ಕಂಥ ಇನ್ನೂ 2.5 ವರ್ಷ ಇದೆ. ಇನ್ನೇನಾದರೂ ಕಣ್ಣು ತೆಗೆದು ಅವರಿಗೆ ನಮ್ಮ ರೈತರು ಬರೋ ಕೆಲಸ ಮಾಡಲಿ ಅಂತ ಧರಣಿ ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯ ಅಧ್ಯಕ್ಷರಾದ BY ವಿಜೇಂದ್ರ ಅವರು ಕರೆ ಕೊಟ್ಟಿದ್ದಾರೆ. ಇಡೀ ನಮ್ಮ ಎಲ್ಲ ನಮ್ಮ ಕ್ಷೇತ್ರದಲ್ಲಿ ಧರಣಿ ಮಾಡ್ಬೇಕಂತ ಹೇಳಿದ್ರೆ ಇದುವರೆಗೆ 170 ಕ್ಷೇತ್ರ ಧರಣಿ ಮುಗಿದಿದ್ದಾರೆ. 8ನೇ ತಾರೀಕು ಒಳಗೆ 200 ಕ್ಷೇತ್ರಗಳಲ್ಲಿ ಧರಣಿ ಮುಗಿಸ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಚಿಕ್ಕಬಳ್ಳಾಪುರದಲ್ಲಿ ಕೂಡ ಇವತ್ತು ನಿನ್ನೆ ಶಿಡ್ಲಘಟ್ಟದಲ್ಲಿ ಮಾಡಿದ್ದೀವಿ.
ಇವತ್ತು ಚಿಂತಾಮಣಿ ಕ್ಷೇತ್ರದಲ್ಲಿ ಇಡೀ ನಮ್ಮ ಬಿಜೆಪಿ ನಾಯಕರು, ರೈತ ಮುಖಂಡರು, ನಮ್ಮ ಬಿಜೆಪಿ ಮುಖಂಡರು ಬಂದು ಇವತ್ತು ರೈತರ ಪರ ನಿಂತಿದ್ದಾರೆ. ಈ ಜಿಲ್ಲೆಯಲ್ಲಿ ಇನ್ನೂ ಒಂದು 3-4 ಕಡೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇವತ್ತು ತಮ್ಮ ಪರವಾಗಿ, ರೈತರ ಪರವಾಗಿ ಇವತ್ತು ಏನು ದಂಡಾಧಿಕಾರಿಗಳು ಬಂದಿದ್ದಾರೆ ಅವರಿಗೆ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ. ಇವತ್ತು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಕೂಡ ಮೆಕ್ಕೆಜೋಳನ ಬೆಳೀತಕ್ಕಂಥ ಸಾಕಷ್ಟು ಬೆಳೀತಾ ಇದ್ದಾರೆ. ಇಲ್ಲಿ ಕೂಡ ಖರೀದಿ ಕೇಂದ್ರ ಓಪನ್ ಮಾಡಬೇಕಂತ ಒಂದು ನಮ್ಮ ಆಗ್ರಹ ಇದೆ. ನಮ್ಮ ರೈತರು ಎಲ್ಲ ಇರ್ತಕ್ಕಂಥ ಎಲ್ಲ ಮನವಿಯನ್ನು ತಹಸೀಲ್ದಾರ್ ಅವರ ಮುಖಾಂತರ ರಾಜ್ಯಪಾಲರಿಗೆ, ಸರ್ಕಾರಕ್ಕೆ ಮುಟ್ತಕ್ಕಂಥ ಕಾರ್ಯಕ್ರಮ ಇವತ್ತು ಇಟ್ಕೊಂಡಿದ್ದೀವಿ. ಇವತ್ತು ಬಂದಿರ್ತಕ್ಕಂಥ ತಹಸೀಲ್ದಾರ್ಗೆ ನಾವು ಮನವಿ ಕೊಡ್ತಾ ಇದ್ದೀವಿ. ಸರ್, ತಮ್ಮ ಮನವಿ ನಾವು ಒಂದ್ಸರಿ ಓದ್ಬಿಡ್ತೀನಿ. ಈ ಮನವಿನ ದಯಮಾಡಿ ಇದನ್ನ ಸರ್ಕಾರಕ್ಕೆ, ರಾಜ್ಯಪಾಲರಿಗೆ ಹೋಗ್ತಕ್ಕಂಥ ಕೆಲಸ ಮಾಡಬೇಕಂತ ಮನವಿ ಮಾಡ್ಕೊತೀವಿ. ಮಾನ್ಯ ತಹಸೀಲ್ದಾರರು, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಮಾನ್ಯರೇ, ಕಾಂಗ್ರೆಸ್ ಭ್ರಷ್ಟಾಚಾರದಲ್ಲಿ ಮುಳುಗಿ ಇವತ್ತು ರೈತರನ್ನ, ಅನ್ನದಾತರು ಮರ್ತಿದೆ. ಇವತ್ತು ದೇಶದಲ್ಲಿ 26 ಕೋಟಿ ರೈತರಿರೋದು, ಅದರಲ್ಲಿ 82% ಸಣ್ಣ ರೈತರಿರೋದು. ಇಂಥ ಅನ್ನದಾತರನ್ನ ಮರೆತಂತ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ 2,000 ರೈತರಿಗೆ ಕೊಡ್ತಾ ಇತ್ತು ಹಿಂದೆ ಯಡಿಯೂರಪ್ಪ ಸರ್ಕಾರದಲ್ಲಿ. ಅದನ್ನು ತೆಗೆದುಹಾಕಿದ್ರು. 5 ಲಕ್ಷ ರೂಪಾಯಿ ಪರಿಹಾರ ಧನವಾಗಿ ಕೊಡ್ತಾ ಇದ್ರು, ಅದನ್ನ ಲಕ್ಷಕ್ಕೆ ಇಳಿಸಿದ್ರು. ಇವರು ಕೊಡೋದು ರೈತರಿಗೆ ಕೊಡೋದಲ್ಲ, ರೈತರಿಗೆ ನಡೆದಂತ ಸೌಲಭ್ಯಗಳನ್ನ ಇವತ್ತು ಕಿತ್ಕೊಳ್ತಾ ಇದ್ದಾರೆ. ಯಾವುದೇ ಒಂದು ಬೆಂಬಲ ಬೆಲೆ ಕೊಡೋದಕ್ಕೆ ಇವ್ರ ಹತ್ರ ಇಲ್ಲ, ದುಡ್ಡಿಲ್ಲ. ಖರೀದಿ ಮಾಡೋದಕ್ಕೆ ಮೆಕ್ಕೆಜೋಳ ಇವೆಲ್ಲ ಖರೀದಿ ಮಾಡಬೇಕಾಗಿತ್ತು, ಖರೀದಿ ಮಾಡೋಕ್ಕಾಗ್ತಾ ಇಲ್ಲ. ದಿವಾಳಿ ಸರ್ಕಾರ ಆಗಿ ಅವರ ಶೂನ್ಯ ಸಾಧನೆಗಳು, ಭ್ರಷ್ಟಾಚಾರ 63% ಅಲ್ಲಿ 103% ಮುಳುಗೋಗಿ ಆ ಭ್ರಷ್ಟಾಚಾರದ ಕೂಟದಲ್ಲಿ ಇವತ್ತು ಫಂಕ್ಷನ್ ಮಾಡ್ತಾ ಇದ್ದಾರೆ. ಸರ್ಕಾರಿ ದುಡ್ಡಲ್ಲಿ ಫಂಕ್ಷನ್. ಇವರ ಸಾಧನೆಗಳು ಶಿಡ್ಲಘಟ್ಟ ಫಂಕ್ಷನ್, ಚಿಂತಾಮಣಿ ಫಂಕ್ಷನ್, ಇವತ್ತು ಹಾಸನ ಫಂಕ್ಷನ್. ಒಂದು ಫಂಕ್ಷನ್ಗೆ 5 ಕೋಟಿಯಿಂದ 10 ಕೋಟಿ ರೂಪಾಯಿ ಖರ್ಚು. ಇದು ಸರ್ಕಾರಿ ದುಡ್ಡು. ಇಂಥ ಆಯ್ಕೆ ಮಾಡಿದ್ರು ಒಳ್ಳೇದು ಅಂತ ಹೇಳ್ಬಿಟ್ಟು ಇವತ್ತು ಇವ್ರು ಮಾಡ್ತಾ ಇರೋ ಕೆಲಸ ಅಧಿಕಾರಕ್ಕೆ ಹೋಗಿ ಹಂಚ್ಕೊಂಡು ಹೋಗ್ಬಿಟ್ಟು ಸರ್ಕಾರ ಜನಗಳಿಗೋಸ್ಕರ ಏನೂ ಮಾಡ್ತಾ ಇಲ್ಲ. ಕೇಂದ್ರ ಸರ್ಕಾರ ಇವತ್ತು ರೈತರಿಗೋಸ್ಕರ ನರೇಂದ್ರ ಮೋದಿ ಅವರು 2,000 3 ಕಂತಲ್ಲಿ ಹಾಕೋದನ್ನ 15,000 ಹಾಕಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ. ನಿನ್ನೆ ತಾನೇ ಪಾರ್ಲಿಮೆಂಟ್ ಅಲ್ಲಿ ಕಲ್ಯಾಣಿ ಯೋಜನೆ ಅಂತ ಮಾಡಿದ್ದಾರೆ. ಪ್ರತಿಯೊಬ್ಬ ರೈತರು ಯಾರೇ ಸತ್ರು 50 ಲಕ್ಷ ರೂಪಾಯಿ ಇನ್ಸೂರೆನ್ಸ್, ಗಾಯಾಳುಗಳು ಏನೇನು ಆದ್ರೆ 10 ಲಕ್ಷ ರೂಪಾಯಿ ತನಕ ತೋರಿಸುವಂಥದ್ದು ರೈತರ ಬಜೆಟ್. ನನ್ನೆ ಕಲ್ಯಾಣಿ ಯೋಜನೆ ಅಂತ ಇಡೀ ದೇಶವ್ಯಾಪ್ತಿ ಅಂತೇಳಿ ಅದಕ್ಕೆ 15,000 ಕೋಟಿ ಬಜೆಟ್ ಇಟ್ಟಿದ್ದಾರೆ. ಇವತ್ತು ಅದೇ ರೀತಿ ಪುಷ್ಪ ಹೂವಿನ ಮಾರ್ಕೆಟ್, ದೇಶದಾದ್ಯಂತ ಮಾರ್ಕೆಟ್ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಸ್ಥಾಪನೆ ಆಗ್ತಾ ಇದೆ. ಇದನ್ನ ಮಾನ್ಯ ನಮ್ಮ ಸಂಸದರಾದಂಥ ಸುಧಾಕರ್ ಅವರು ಈ ಕಲ್ಯಾಣಿ ಯೋಜನೆಯನ್ನ, ಈ ಪುಷ್ಪ ಮಾರ್ಕೆಟ್, ದೇಶದ ಪುಷ್ಪ ಮಾರ್ಕೆಟ್ನ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ನಮ್ಮೆಲ್ಲರ ಪಕ್ಷದ ಪರವಾಗಿ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ರೈತರ ಬಗ್ಗೆ ಕಾಳಜಿ ಇರುವಂತ ನಮ್ಮ ಸಂಸದರಿಗೆ ಆರೋಗ್ಯ ಭಾಗ್ಯ, ಐಶ್ವರ್ಯ ಸಿಗಲಿ ಅಂತ ಕೋರ್ಕೊತಾ ಇದ್ದೀನಿ. ಅದೇ ರೀತಿ ನಮ್ಮ ಬಜೆಟ್ನಲ್ಲಿ ಲೋಕಸಭೆಯಲ್ಲಿ ರೈತರ ಬಜೆಟ್ ಮಂಡನೆ ಆಗಬೇಕು ಅಂತ ಹೇಳ್ಬಿಟ್ಟು ಹೋರಾಟ ನಡೀತಾ ಇದೆ. ಮಂಡನೆ ಮಾಡಿದ್ರು, ಅದೇ ರೀತಿ ಲೋಕಸಭೆಯಲ್ಲೂ ಆಗಬೇಕು ಅಂತ ಹೇಳ್ಬಿಟ್ಟಿದ್ದು ಎಲ್ಲ ಸಂಸದರು ಒಂದು ಚರ್ಚೆ ನಡೆಸ್ತಾ ಇದ್ದಾರೆ. ಇದರಿಂದ ರೈತರ ಬಗ್ಗೆ ಇರುವಂತ ನರೇಂದ್ರ ಮೋದಿ ಬಿಜೆಪಿ ಪಕ್ಷದ ಕಾಳಜಿ ನಮ್ಮ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇಲ್ಲ. ಇದು ಅಮ್ಮಮ್ಮ ಅಂದ್ರೆ ಒಂದು 3 ಸ್ಟೇಟಲ್ಲಿದೆ. ನೆಕ್ಸ್ಟ್ ಇದು ನಿರ್ನಾಮ ಆಗುತ್ತದೆ. ರೈತರ ಅನ್ನದಾತರನ್ನ ಯಾವತ್ತೂ ಕಡೆಗಣಿಸಿದ್ರೆ ಆ ಶಾಪ, ಇಡೀ ಶಾಪ ಪಕ್ಷದ ಮೇಲೆ ದುಷ್ಪರಿಣಾಮ ಬೀಳ್ತದೆ. ಆದ್ರಿಂದ ಈ ಪಕ್ಷನ ಕೂಡಲೇ ಜನರು ಮುಸ್ಕರ ಅಂತ ಪರಿಸ್ಥಿತಿ ಬಂದಿದೆ. ಅದರಿಂದ ನಾವೆಲ್ಲ ರೈತರ ಪರವಾಗಿ ನಿಂತು ಅನ್ನದಾತರ ಪರವಾಗಿ ನಾವು ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗೋಣ ಅಂತ ಹೇಳ್ಬಿಟ್ಟು ಈ ಹೋರಾಟ ಮಾಡ್ತಾ ಇದ್ವಿ. ಈ ಹೋರಾಟಕ್ಕೆ ಜೈವಾಗಲಿ ಅಂತೇಳಿ ಎಲ್ಲರ ಪರವಾಗಿ ಕೇಳ್ಕೊಂಡು
ನಮಸ್ಕಾರ. ಜೈ ಬೋಲೋ ಭಾರತ್ ಮಾತಾ ಕಿ. ಏನಿವತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಚಿಂತಾಮಣಿ ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದೀವಿ. ನಿಮ್ಗೆಲ್ಲ ಗೊತ್ತಿರೋಂಥ ವಿಷಯ. ಇವತ್ತು ಕಾಂಗ್ರೆಸ್ ಸರ್ಕಾರ ರೈತರಿಗೆ ಏನು ಧೋರಣೆ ಮಾಡ್ತಾ ಇದೆ, ಜನರಿಗೆ ಏನು ಅನ್ಯಾಯ ಮಾಡ್ತಾ ಇದೆ, ಏನು ಸಾರ್ವಜನಿಕರಿಗೆ ಏನು ಮೋಸ ಮಾಡ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತಿರೋಂಥ ವಿಷಯ. ಆದ್ರೆ ಏನಿವತ್ತು ಸರ್ಕಾರ ಲಜ್ಜೆಗೆಟ್ಟ ಸರ್ಕಾರ, ಭ್ರಷ್ಟ ಸರ್ಕಾರ, ಏನು 63% ಸರ್ಕಾರ 40% ಅಂತ ಹೇಳಿ ಬಿಜೆಪಿ ಮೇಲೆ ಆರೋಪ ಹೊರಿಸಿ 63% ಏನು ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಸರ್ಕಾರ ಇವತ್ತು 63% ತಗೊಂಡು ಲೂಟಿ ಮಾಡ್ತಾ ಇದೆ ಕರ್ನಾಟಕ ರಾಜ್ಯನ. ಏನು ಈ ಸರ್ಕಾರ ಬಂದಾಗಿಂದ ಇದುವರೆಗೂ 2.5 ವರ್ಷ ಅಂತ 3 ವರ್ಷ ಆಗ್ತಾ ಇದೆ. ಒಂದೇ ಒಂದು ಹಳ್ಳಿ ಗುಂಡಿ ಮುಚ್ಚಕ್ಕೆ ಅವ್ರ ಕೈಯಲ್ಲಿ ಯೋಗ್ಯತೆ ಇಲ್ಲ. ಒಂದೇ ಒಬ್ಬ ರೈತರಿಗೆ ಸಹಾಯ ಮಾಡಕ್ಕಂತ ಯೋಗ್ಯತೆ ಇಲ್ಲ. ಏನು ಇಂದಿನ ಸರ್ಕಾರ ಬಸವರಾಜ ಬೊಮ್ಮಾಯಿ ಅವರು ಮಾಡಿದಂತ ಸರ್ಕಾರದಲ್ಲಿ ಏನು ರೈತ ಮಕ್ಕಳಿಗೆ ರೈತ ವಿದ್ಯಾರ್ಥಿ ಅಂತ ಏನ್ ಕೊಟ್ಟಿದ್ರು ಕೂಡ ಅದನ್ನ ಕೂಡ ನಿಲ್ಲಿಸಿದ್ದಾರೆ. ಕೇಂದ್ರ ಸರ್ಕಾರ 6,000 ಕೊಡ್ತಾ ಇತ್ತು, ರಾಜ್ಯ ಸರ್ಕಾರ 4,000 ಕೊಡ್ತಿತ್ತು. ಆ 4,000 ಕೂಡ ನುಂಗಿ ನೀರು ಕುಡಿದು ಹಾಕ್ಬಿಟ್ಟಿದ್ದಾರೆ. ರೈತರಿಗೆ ಮಾಡ್ತಾರಂತ ಅನ್ಯಾಯ ಇದು ಅವ್ರಿಗೆ ಒಳ್ಳೇದಂತೂ ಆಗಲ್ಲ. ರೈತರಿಗೆ ಜನಗಳಿಗೆ ಏನು ಇವತ್ತು ಏನೋ ಒಂದು 5 ಗ್ಯಾರಂಟಿಗಳು ಕೊಟ್ಟು ರೈತರಿಗೆ ಜನರಿಗೆಲ್ಲ ಏನೋ ಖಾಲಿ ತುಂಬಿಕೊಟ್ಬಿಟ್ಟಿದ್ದಾರೆ ಈ ಸರ್ಕಾರ ಬಂದ ಮೇಲೆ. ಅದಕ್ಕೆ ಈ ವಿರೋಧ ಏನು ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಆಮೇಲೆ ಮೆಕ್ಕೆಜೋಳಗೆ ಕೇಂದ್ರ ಸರ್ಕಾರ ಕೂಡ ಅನುಮೋದನೆ ಕೊಟ್ಟರು ಕೂಡ ಇವರು ಒಂದು ಏನು ಮೆಕ್ಕೆಜೋಳ ಬೆಂಬಲ ಖರೀದಿ ಮಾಡಕ್ಕೆ ಅಂಗಡಿಗಳು ತೆರೆದು ಬೆಂಬಲ ಖರೀದಿ ಮಾಡ್ತಾ ಇಲ್ಲ. ಅದರಿಂದ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇಂಥ ಲಜ್ಜ 2023ರಿಂದ ಇದುವರೆಗೂ ಆಗಿರೋ ಸರ್ಕಾರ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ಈ ಸರ್ಕಾರ ಏನ್ ರೈತರಿಗೆ ಅನ್ಯಾಯ ಮಾಡ್ತಾ ಇದೆ, ಜನರಿಗೆ ಏನ್ ಅನ್ಯಾಯ ಮಾಡ್ತಾ ಇದೆ, ರೈತರು ಯಾವ ತರ ದಿಕ್ಕು ತಪ್ಪಿಸ್ತಾ ಇದೆ ಅಂತ ನಿಮ್ಗೆಲ್ಲ ಗೊತ್ತಿರೋಂಥ ವಿಷಯ. ಈ ಸರ್ಕಾರ ಹಿಂಗೆ ಇದ್ರೆ ರೈತರು ಆತ್ಮಹತ್ಯೆ ಇವತ್ತು ಏನೋ 10% ಮಾಡ್ಕೊಂತ ಇದ್ರೆ, ಇದೇ ಸರ್ಕಾರ ಇನ್ನು 2.5 ವರ್ಷ ಇದ್ರೆ 90% ರೈತರು ಆತ್ಮಹತ್ಯೆ ಮಾಡ್ಕೊಂಬಂತ ಪರಿಸ್ಥಿತಿ ಬಂದಿದೆ. ಏನ್ 25,000 ಕೊಟ್ರೆ ಬಿಜೆಪಿ ಸರ್ಕಾರದಲ್ಲಿ ಒಂದು ಟ್ರಾನ್ಸ್ಫಾರ್ಮ್ ಹಾಕೋರು ಇವತ್ತು 3.5 ಲಕ್ಷ ಆಗುತ್ತೆ. ರೈತರು ಎಲ್ಲಿ ತಗೊಂಡ್ಬರ್ತಾರೆ? ಬೆಳೆಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. 2 ರೂಪಾಯಿ ಟೊಮೊಟೊ ಆಗುತ್ತೆ, 10 ರೂಪಾಯಿ ಟೊಮೊಟೊ ಆಗುತ್ತೆ, 100 ರೂಪಾಯಿ ಖರ್ಚಾಗುತ್ತೆ ನಾವು ಬೆಳೆಯೋದಕ್ಕೆ. ಆ ಬೆಂಬಲ ಕೊಡಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಯಾವುದೇ ಒಂದು ಕೆಲಸ ಆಗಲಿ, ಯಾವುದೇ ಒಂದು ರೈತ ಬೆಳೆದಾಗಲಿ, ಯಾವುದೇ ಒಂದು ಆಫೀಸಲ್ಲಿ ಹೋಗೋದು ಕೂಡ ಲಂಚ ಇಲ್ಲದೆ ಕೆಲಸ ಮಾಡ್ಕೊಳಕ್ ಅಧಿಕಾರ ಆಗ್ತಾ ಇಲ್ಲ. ಆದ್ರಿಂದ ಈ ಸರ್ಕಾರನ ನಾವು ತೊಲಗಿಸಿ ಒಳ್ಳೆ ಸರ್ಕಾರನ ಆಯ್ಕೆ ಮಾಡಿ ಬಿಜೆಪಿ ಅಂತ ಸರ್ಕಾರನ ನಾವು ತಗೊಬಂದ್ರೆ ನಮ್ಮ ರೈತರಿಗೂ ಸಾರ್ವಜನಿಕರಿಗೂ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡು ಈಗ ಸಭೆಗೆ ಕರೆಸಿ ಅಂತ ಮಾತನಾಡೋಕೆ ಅವಕಾಶ ಮಾಡಿಕೊಡೋದಕ್ಕೆ ಎಲ್ಲ ಬಂದು ಶಿವಕುಮಾರ್ ಅವರು ಅವರ ಚೇರ್ಗಳಿಗೆ ಇಬ್ರು ಜಗಳ ಆಡ್ಕೊಂಡು ಇಬ್ರು ಆ ಚೇರ್ಗಳಿಗೋಸ್ಕರ ರೈತರನ್ನೂ ಮರ್ತೋಗಿದ್ದಾರೆ, ಸರ್ಕಾರನೂ ಮರ್ತೋಗ್ಬಿಟ್ಟಿದ್ದಾರೆ. ಇವ್ರಿಗೆ ಏನು ಮಾನ ಮರ್ಯಾದೆ ಇದೆ ಅಂತಂದ್ರೆ ಇವ್ರಿಬ್ರು ಸೀಟ್ ಬಿಟ್ಟು ಹೋದ್ರೆ 3 ವರ್ಗನ ಲಾಭ ಕೊಟ್ರೆ ಒಳ್ಳೇದಾಗ್ತದೆ. ಯಾಕಂತಂದ್ರೆ ಇಷ್ಟು ದೇಶದಲ್ಲಿ ಇಡೀ ರಾಜ್ಯದಲ್ಲಿ ರೈತರಿಗೆ ಯಾವ ತರ ಅನ್ಯಾಯ ಆಗ್ತಾ ಇದೆ, ಯಾವ ತರ ಅನ್ಯಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರಿಗೆ ಕಣ್ಣು ಕಾಣಿಸ್ತಾ ಇದಲ್ಲ. ನಮ್ಗೆ ಏನಂತಂದ್ರೆ 5 ಪುಟ್ಟಿ ಭಾಗ್ಯಗಳು ಕೊಟ್ಬಿಟ್ರು. ಅಮ್ಮ ನಿನಗೆ ಫ್ರೀ, ಅಮ್ಮ ನಿನ್ ಗಂಡ ಹೋದ್ರೆ ಎಷ್ಟು ದುಡ್ಡು ಆಗ್ತದಮ್ಮ, ಅದನ್ನ ಫ್ರೀ. ಯಾರ ದುಡ್ಡಪ್ಪ ಇದು? ಎಲ್ಲರ ದುಡ್ಡಪ್ಪ, ಎಲ್ಲರ ಟ್ಯಾಕ್ಸ್ ದುಡ್ಡು, ಎಲ್ಲರದ ನಮ್ಮ ದುಡ್ಡನ್ನ ನೀವು ಮಜಾ ಮಾಡ್ತಾ ಇದ್ದೀರಿ. ನೀವಿಬ್ರು 2 ಸೀಟಿಗೋಸ್ಕರ ಇಡೀ ರಾಜ್ಯವನ್ನೇ ಹಾಳು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ನಿನಗೂ ಒಳ್ಳೇದಾಗಲ್ಲ, ಡಿ.ಕೆ. ಶಿವಕುಮಾರ್ ಅವರೇ ನಿನಗೂ ಒಳ್ಳೇದಾಗಲ್ಲ. ರೈತರನ್ನ ನೋವು, ರೈತರ ಕಷ್ಟ ನಿಮ್ಮಿಬ್ಬರಿಗೂ ಯಾವತ್ತೋ ಒಂದು ದಿನ ಕೆಟ್ಟ ಗಿನಗಳು ಬರ್ತಾ ಇದೆ ಅಂತ ಹೇಳ್ತಾ ಇವತ್ತಿನ ರೈತ ಹೋರಾಟಕ್ಕೆ ಯಶಸ್ವಿ ಆಗಲಿ ಅಂತ ಹೇಳ್ಬಿಟ್ಟು ಇಡೀ ಚಿಂತಾಮಣಿ ತಾಲೂಕಿನ ರೈತರ ಮುಖಂಡರಿಗೂ ಹಾಗೂ ಪತ್ರಕರ್ತರ ಮಿತ್ರರಿಗೆ ಧನ್ಯವಾದ ಹೇಳ್ತೀನಿ. ಪತ್ರಕರ್ತರ ಮಿತ್ರರೇ, ನೀವನ್ನ ಸಿದ್ದರಾಮಯ್ಯಗೂ ಡಿ.ಕೆ. ಶಿವಕುಮಾರ್ಗೂ ನಿದ್ದೆ ಮಾಡ್ತಾ ಇದ್ದಾರೆ, ಕ್ಯೂ ಮುಚ್ಕೊಂಡಿದ್ದಾರೆ. ನೀವನ್ನ ಪದೇ ಪದೇ ಕೇಳ್ರಿ ಅಂತ ನಿಮ್ಮ ಮುಖಾಂತರ ತಿಳಿಸ್ತಾ ಇದ್ದೀನಿ. ಜೈ ಬಲೋ ಭಾರತ್ ಮಾತಾ. ಸರ್ಕಾರಕ್ಕೆ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾಕ್ಕೆ ಭಾರತ್ ಮಾತಾಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ಭಾರತೀಯ ಜನತಾ ಪಾರ್ಟಿಗೆ ವೇಣುಗೋಪಾಲನವ್ರಿಗೆ
ಇಲ್ಲಿ ನೋಡಿ ಸರ್, ಈ ಕಡೆ ಇರ್ಬೇಕು. ಅಕ್ಕ ಸಾಕು ಅಯ್ಯ ಹೇಳಿ ಸರ್ ಹಂಗೆ